ನಮಸ್ಕಾರ MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಇಲ್ಲೊಂದು ನಗರಕ್ಕೆ ನೇಮು ಫೇಮು ಎಲ್ಲ ಇದೆ. ಆದರೆ ನಗರದಲ್ಲಿ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ವಾಹನಗಳ ನಿಲುಗಡೆಯಿಂದ ಕೆಲವರ ನಗೆಪಾಟಲಿಗೆ ಈಡಾಗುತ್ತಿದೆ. ಇತ್ತ ಪಾದಾಚಾರಿಗಳಿಗಂತೂ ನಿತ್ಯ ನರಕವಾಗಿ ಬಿಟ್ಟಿದೆ. ವಾಹನ ಸವಾರರ ವರ್ತನೆ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದ್ಯಾವುದಪ್ಪ ನಗರ ಅಂತೀರಾ? ಈ ವರದಿ ನೋಡಿ. ಹೀಗೆ ರಸ್ತೆಯಲ್ಲಿ ಇರಬೇಕಾದ ಬೈಕ್ಗಳು, ದ್ವಿಚಕ್ರ ವಾಹನಗಳು ಫುಟ್ಪಾತ್ ಮೇಲೆ ರಾಜಾರೋಷವಾಗಿ ನಿಲ್ಲಿಸಿರೋದು. ಇನ್ನು ಬ್ಯಾಂಕ್ ಮುಂಭಾಗದಲ್ಲಿ ಸಿಬ್ಬಂದಿಗಳ ವಾಹನಗಳ ದರ್ಶನ. ಪಾದಾಚಾರಿ ಮಾರ್ಗದಲ್ಲೇ ಅಂಗಡಿ ಮಾಲೀಕರ ವಾಹನಗಳು ಇರೋದು. ಅಷ್ಟು ಸಾಲದು ಎಂಬಂತೆ ಯಾರು ಸತ್ರೆ ನಮಗೇನೋ ಅಂತ ಬೇಜವಾಬ್ದಾರಿಯಾಗಿ ನಡು ರಸ್ತೆಯವರೆಗೂ ನಿಲ್ಲಿಸಿರೋ ನೂರಾರು ಬೈಕ್ಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಮತ್ತೆಲ್ಲೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಣ್ರಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡ್ ಆಗಿದೆ. ವೀಕೆಂಡ್ ಬಂತು ಅಂದರೆ ಸಾಕು, ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳಿಗೆ ದೇಶ ವಿದೇಶದಿಂದ ಪ್ರವಾಸಿಗರು ಲಗ್ಗೆ ಇಡ್ತಾರೆ. ಇಲ್ಲಿನ ಸ್ಥಳಗಳನ್ನು ಕೊಂಡಾಡ್ತಾರೆ. ಆದರೆ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದರೆ ಒಂದಷ್ಟು ವಾಹನ ಸವಾರರ ಬೇಜವಾಬ್ದಾರಿತನಕ್ಕೆ ಇಡೀ ನಗರವನ್ನೇ ನಗೆಪಾಟಲಿಗೆ ದೂಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿ ನಿತ್ಯ ವಾಹನಗಳ ದಟ್ಟಣೆ ಜೋರಾಗೇ ಇರ್ತದೆ. ಬ್ಯಾಂಕ್ಗಳು, ನೂರಾರು ಮಳಿಗೆಗಳು BB ರಸ್ತೆಯ ಎರಡೂ ಬದಿಗಳಲ್ಲಿ ಇವೆ. ಅದಕ್ಕೆ ತಕ್ಕಂತೆ ಜನರ ಸಂಚಾರವೂ ಸಹ ಇರುತ್ತೆ. ಇನ್ನೂ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಪಾದಚಾರಿಗಳಿಗೆ ಕಿರಿಕಿರಿ ಉಂಟು ಮಾಡೋದಲ್ಲದೆ ಇತ್ತ ಪೊಲೀಸರಿಗೂ ತಲೆನೋವಾಗಿ ಪರಿಣಮಿಸಿದ್ದಾರೆ. ಇದರ ಪರಿಹಾರಕ್ಕೆ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕಾಗಿದೆ. ಫುಟ್ಪಾತ್ ಅಂತ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಜನಗಳ ಓಡಾಡೋಕ್ಕೆ, ಅವರು ರೋಡಲ್ಲಿ ಹೋಗಬಾರ್ದು, ಯಾವುದೇ ಆಕ್ಸಿಡೆಂಟ್ಸ್ ಆಗಲಿ ಇನ್ನೊಂದೇ ಆಗಬಾರ್ದು ಅಂತ ಫುಟ್ಪಾತ್ ಮಾಡಿದ್ದಾರೆ. ಆದರೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ತಿದೆ ಅಂದರೆ ಅಂಗಡಿಗಳವ್ರು ಏನಿದ್ದಾರೆ, ಅಂಗಡಿಗಳು ನಮ್ಮದು ಸ್ವಂತ ಅಂಗಡಿ, ನಮ್ಮ ಇದು ರೋಡ್ ಜನಗಳು ಓಡಾಡೋದಕ್ಕಲ್ಲ ಇದು ರೋಡ್ ಇರೋದು, ನಾವು ಗಾಡಿಗಳು ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಅಂಗಡಿಗಳವರೆಲ್ಲ ಗಾಡಿಗಳನ್ನ ಇಕ್ಕೋತಾರೆ. ಇನ್ನೂ ಸ್ವಲ್ಪ ಜಾಗ ಬಿಟ್ಟರೆ ಕಾರು ತಂದು ಬಿಡ್ತಾರೇನೋ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ಮುದುಕರು, ಆಮೇಲೆ ಕಣ್ಣಿಲ್ದಿದ್ದವರು, ಅಂಗವಿಕಲರು ಓಡಾಡ್ತಾ ಇರ್ತಾರೆ ಆ ರೋಡಲ್ಲಿ, ಫುಟ್ಪಾತಲ್ಲಿ. ಆದರೆ ಈ ಗಾಡಿಗಳನ್ನೋದು ಅಡ್ಡ ಬರುತ್ತೆ. ಅವರು ಅದೇನು ಫುಟ್ಪಾತ್ ಬಿಟ್ಬಿಟ್ಟು ರೋಡ್ಗೆ ಹೊಲ್ಟೋಗ್ಬಿಡ್ತಾರೆ. ರೋಡ್ಗೆ ಹೊಲ್ಟೋದಾಗ ಏನಾಗತ್ತೆ, ಈಗ ರೋಡಲ್ಲಿ ಹೋಗೋ ಬೈಕ್ಗಳೇನಿರುತ್ತೆ ಅವರು ಅವ್ರದ್ದೇನೋ ಕೆಲಸ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಅವ್ರನ್ನ ಹಿಟ್ ಆ್ಯಂಡ್ ರೈಡ್ ಆಗೋದು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಮೊನ್ನೆ ತಾನೇ ನ್ಯೂಸಲ್ಲೆಲ್ಲ ನೋಡಿದ್ದೀವಿ. ಸೊ ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಪೊಲೀಸ್ ಅವರು ನೋಡ್ಕೊಳ್ಳಿ, ಈ ಫುಟ್ಪಾತ್ ಮೇಲ್ಗಡೆ ಬೈಕ್ಗಳನ್ನ ನಿಲ್ಲಿಸ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡಿಸಿ. ತುಂಬ ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಸಂಚಾರಿ ಪೊಲೀಸರು ಸಹ ವಾಹನ ಸವಾರರಿಗೆ ತಿಳಿ ಹೇಳಿ ದಂಡ ಹಾಕ್ತಾ ಇರ್ತಾರೆ. ಆದರೆ ಕೆಲ ವಾಹನ ಸವಾರರು ಮಾತ್ರ ನಾವು ಮಾಡೋದೇ ಹೀಗೆ ಅನ್ನೋ ಹಾಗೆ ಜವಾಬ್ದಾರಿ ಮರೆತು ಬೇರೆಯವರಿಗೆ ಕಿರಿಕಿರಿ ಕೊಡೋದಂತೂ ಬಿಟ್ಟಿಲ್ಲ. ಅಡ್ಡಾದಿಡ್ಡಿ ವಾಹನಗಳ ನಿಲುಗಡೆಯಿಂದ ಪಾದಾಚಾರಿ ಮಾರ್ಗದಲ್ಲಿ ಸಂಚರಿಸಬೇಕಾಗಿರೋದೆಲ್ಲ ರಸ್ತೆ ಮೇಲೆ ಸಂಚರಿಸುವಂತಾಗಿದೆ. ಇದರಿಂದ ಸಾಕಷ್ಟು ಅಪಘಾತಗಳು ಸಹ ಸಂಭವಿಸಿರುವಂಥ ಉದಾಹರಣೆಗಳಿವೆ. ನಿಂದೇನೋ ಪುಸ್ತಕದಲ್ಲಿ ಯಾಕೆ ತೆಗಿದ್ದೇನೆ ಹಾಕ್ತೀಯಾ ಬಂದು ಭಯ ಬರ್ತಿಲ್ಲ.
ತುಂಬ ತೊಂದರೆ ಆಗ್ತದೆ. ಇವಾಗ ನಾವು ಹೋಗ್ತಾ ಇರ್ತೀವಿ ರೋಡಲ್ಲಿ, ಒಂದು ಮಗುನೇ ಆಗಲಿ ಅವರು ಫುಟ್ಪಾತ್ ಮೇಲೆ ಏನು ನಿಲ್ಲಿಸ್ತಾರೆ ಅದನ್ನು ಬೈಕು, ಅದನ್ನು ತಲೆಗೆ ಹೊಡ್ಕೊಳೋದೇ ಆಗಲಿ ಬೀಳೋದೇ ಆಗಲಿ ಆಗತ್ತೆ. ಆಮೇಲೆ ಅದು ಏನಿದೆ ಅವ್ರನ್ನ ಕೇಳಿ ಹೇಳ್ತೀವಿ, ಏನನ್ನ ಕೇಳಿದ್ರೆ ನಿಮಗೆ ಯಾಕೆ ಅನ್ನೋದು ಒಂಥರ ಅವ್ರದ್ದೇ ಆದಂಥ ಆನ್ಸರ್ಸ್ ಬರುತ್ತೆ, ನಾವೇನೂ ಮಾತಾಡೋಕ್ಕೆ ಆಗೋದಿಲ್ಲ. ಆಮೇಲೆ ಅಂಗಡಿಗಳವ್ರಿಗೂ ಹೇಳ್ತೀವಿ ನಾವು ಇಲ್ಲೆಲ್ಲ ನಿಲ್ಲಿಸ್ಬೇಡಿ ಅಂತ ಅಂದ್ಬಿಟ್ಟು, ಅವ್ರದ್ದೇ ಆದಂಥ ಒಂದು ಆನ್ಸರ್ಸ್ ಬಂದಾಗ ನಾವು ಏನೂ ಹೇಳೋಕ್ಕಾಗಲ್ಲ. ಇದನ್ನು ಗೌರ್ಮೆಂಟೇ ಅಥವಾ ನಮ್ಮ ಪೊಲೀಸವರು ಯಾರು ಇದಕ್ಕೆ ಜವಾಬ್ದಾರಿ ಇರ್ತಾರೋ ಅವರು ಇದನ್ನು ತೆರವುಗೊಳಿಸ್ಬೇಕು. ಈ ಬೈಕ್ಗಳನ್ನ ನಿಲ್ಲಿಸೋದೇ ಆಗಲಿ ಇನ್ನೊಂದು ಇಟ್ಕೊಳೋದೇ ಆಗಲಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ಬೇಕು, ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಇದು BB ರಸ್ತೆಯ ಸಮಸ್ಯೆ ಮಾತ್ರ ಅಲ್ಲ, ಪ್ರತಿಯೊಂದು ರಸ್ತೆಯಲ್ಲೂ ಸಹ ಇದೇ ಗೋಳು. ಸರ್ಕಾರಗಳು ಬದಲಾದರೂ, ಜನಪ್ರತಿನಿಧಿಗಳು ಬದಲಾದರೂ ನಮ್ಮ ಜನ ಮಾತ್ರ ಬದಲಾಗೋದೇ ಇಲ್ಲ ಅನ್ನೋ ಹಾಗಿದೆ ಇಲ್ಲಿನ ರಸ್ತೆಗಳ ಸ್ಥಿತಿ ಗತಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಡುಗಟ್ಟಲೆ ಯೂರಿಯಾ ಸರಬರಾಜು ಆಗುತ್ತಿದ್ದರೂ ರೈತರು ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತಿಲ್ಲ. ಇದು ಸರ್ಕಾರದ ವೈಫಲ್ಯವೋ ಅಥವಾ ಕೃಷಿ ಇಲಾಖೆಯ ನಿರ್ಲಕ್ಷ್ಯವೋ ಅರ್ಥವಾಗುತ್ತಿಲ್ಲ ಎನ್ನುವ ಪರಿಸ್ಥಿತಿ ಬಾಗೇಪಲ್ಲಿಯಲ್ಲಿ ನಿರ್ಮಾಣಗೊಂಡಿದೆ. ಬಾಗೇಪಲ್ಲಿ ತಾಲೂಕಿನ ಬಹುತೇಕ ರಸಗೊಬ್ಬರ ಮಾರಾಟ ಕೇಂದ್ರಗಳ ಮುಂಭಾಗದಲ್ಲಿ ಬಾಗೇಪಲ್ಲಿ ತಾಲೂಕಿನ ರೈತರು, ಮಹಿಳೆಯರು ಸೇರಿದಂತೆ ಆಂಧ್ರಪ್ರದೇಶದ ರೈತರು, ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಪಡೆದುಕೊಳ್ಳಲು ನಾಮುಂದು ತಾಮುಂದು ಎಂಬಂತೆ ಮುಗಿಬೀಳುತ್ತಿದ್ದಾರೆ. ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ 2025ನೇ ಸಾಲಿನಲ್ಲಿ 80.66% ವಿಸ್ತೀರ್ಣದಲ್ಲಿ ಬಿತ್ತನೆಯಾಗಿದೆ. ಕೃಷಿ ಇಲಾಖೆ 28,892 ಹೆಕ್ಟೇರ್ ಪ್ರದೇಶದ ಬಿತ್ತನೆ ಗುರಿ ಹೊಂದಿದ್ದು, ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ 23,307 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬಿತ್ತನೆಯಾಗಿದೆ. ಬಿತ್ತನೆ ವಿಸ್ತೀರ್ಣದ ಆಧಾರಿತವಾಗಿ 2025ರ ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ 2,188 ಮೆಟ್ರಿಕ್ ಯೂರಿಯಾ ಬೇಕಾಗಿದೆ. ಆದರೆ ಈಗಾಗಲೇ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿಗೆ ವಿವಿಧ ಕಂಪನಿಗಳಿಂದ 3,090 ಮೆಟ್ರಿಕ್ ಟನ್ ಯೂರಿಯಾ ಸರಬರಾಜು ಮಾಡಲಾಗಿದೆ. ಈಗಾಗಲೇ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿಗೆ ಅಗತ್ಯಕ್ಕೂ ಮೀರಿ 890 ಮೆಟ್ರಿಕ್ ಟನ್ ಯೂರಿಯಾ ಹೆಚ್ಚುವರಿಯಾಗಿ ಪೂರೈಸಲಾಗಿದೆ. ಆದರೂ ಯೂರಿಯಾಗೆ ಮಾತ್ರ ಬೇಡಿಕೆ ಕಡಿಮೆಯಾಗುತ್ತಿಲ್ಲ. ರೈತರು ತಮ್ಮ ಕೃಷಿ ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ಯೂರಿಯಾ ಬಳಸುತ್ತಿದ್ದಾರೆಯೇ ಅಥವಾ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಿಗೆ ಸರಬರಾಜು ಮಾಡುತ್ತಿರುವ ಯೂರಿಯಾ ವಾಣಿಜ್ಯ ಬಳಕೆಗೆ ಬಳಸಲಾಗುತ್ತಿದೆಯೇ ಅಥವಾ ಗಡಿಭಾಗದ ಆಂಧ್ರಪ್ರದೇಶಕ್ಕೆ ಸಾಗಿಸಲಾಗುತ್ತಿದೆಯೇ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಯೂರಿಯಾ ವಿತರಣೆಯಲ್ಲಿ ಲೋಪದೋಷಗಳನ್ನು ಸರಿಪಡಿಸದ ಹಿನ್ನೆಲೆಯಲ್ಲಿ ಯೂರಿಯಾ ಸರತಿ ಸಾಲಿನಲ್ಲಿ ನಿಲ್ಲುವುದು ಅನಿವಾರ್ಯವಾಗಿದ್ದು, ಸಮಸ್ಯೆ ಪರಿಹಾರಕ್ಕೆ ಕೃಷಿ ಇಲಾಖೆ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ಇರುವ ರಸಗೊಬ್ಬರ ಮಾರಾಟ ಕೇಂದ್ರಗಳ ಮುಂಭಾಗದಲ್ಲಿ ಮಾತ್ರ ಯೂರಿಯಾಗೆ ಬಹಳ ಬೇಡಿಕೆ ಉಂಟಾಗಿದೆ. ಆಧಾರ್ ಕಾರ್ಡ್ ಗುರುತಿನ ಚೀಟಿ ನೋಂದಣಿ ಮಾಡಿಕೊಂಡು ರೈತರಿಗೆ ಯೂರಿಯಾ ನೀಡಲಾಗುತ್ತಿದೆ. ಆದರೆ ರೈತರು ಅಲ್ಲವಾದರೂ ಆಧಾರ್ ಕಾರ್ಡ್ ಹಿಡಿದುಕೊಂಡು ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಪಡೆದುಕೊಳ್ಳುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ.
ವಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಗಣೇಶ ವಿಸರ್ಜನೆಗೆಂದು ಬಂದು ಪತ್ನಿಗೆ ಮೆಸೇಜ್ ಕಳುಹಿಸಿ ಯುವಕನೋರ್ವ ಸಾವಿಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಮಂಚೇನಹಳ್ಳಿ ಬಳಿ ಇರುವ ಪೆಟ್ರೋಲ್ ಬಂಕ್ ಬಳಿಯ ರಸ್ತೆ ಪಕ್ಕದ ಮರದಲ್ಲಿ ಯುವಕನೋರ್ವ ಸಾವಿನ ಕುಣಿಕೆಗೆ ಶರಣಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೃತ ಯುವಕನನ್ನು 27 ವರ್ಷದ ಮಧುಕುಮಾರ್ ಎಂದು ತಿಳಿದು ಬಂದಿದ್ದು, ಬೆಂಗಳೂರಿನ ತಣಿಸಂದ್ರ ನಿವಾಸಿ ಎಂದು ಮಾಹಿತಿ ದೊರೆತಿದೆ.
ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದವನಾಗಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದನಂತೆ. ಇನ್ನು ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗಿದ್ದು ಹಲವು ಭಾಗಗಳಲ್ಲಿ ಅಪಘಾತಗಳು ನಡೆದಿದೆ. ಮೃತ ವ್ಯಕ್ತಿ ಮಧುಕುಮಾರ್ ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಬ್ಲೂ ಡಾಟ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದನಂತೆ. ಈತನಿಗೆ ಒಂದು ಹೆಣ್ಣು ಮತ್ತು 5 ತಿಂಗಳ ಗಂಡು ಮಗು ಇದೆ. ಮಂಚೇನಹಳ್ಳಿಯ ಹೊನ್ನಪ್ಪನಹಳ್ಳಿಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸ್ನೇಹಿತರೊಡನೆ ಬಂದಿದ್ದು ಅದೇನಾಯ್ತೋ ಏನೋ ವಾಯ್ಸ್ ಮೆಸೇಜ್ ಕಳಿಸಿ ಸಾವನ್ನಪ್ಪಿದ್ದಾನೆ ಎಂದು ಪತ್ನಿ ಸುನೀತಾ ತಿಳಿಸಿದ್ದಾರೆ. ಅದೇ ನನ್ನ ಹೆಸರು ಸುನೀತಾ ಅಂತ, ನಮ್ಮ ಮನೆಯವ್ರ ಹೆಸರು ಮಧು ಅಂತ. ನಾನು ಅದೇ ಫ್ರೆಂಡ್ಸು ಇಲ್ಲ ನಮ್ಮ ಮಂಚೇನಹಳ್ಳಿಲಿ ಗಣೇಶ ಬಿಡ್ತಾರೆ ಅಂತ ಕರ್ಸ್ಕೊಂಡು ಈ ಥರ ಕುಡ್ಕೊಂಡು ಈ ಥರ ಸೂಸೈಡ್ ಮಾಡಿಕೊಂಡು ಅವರು ಬ್ಲೂ ಡಾಟಲ್ಲಿ ಕೆಲಸ ಮಾಡೋದು. ಒಂದು 5-6 ವರ್ಷದಿಂದ ಅಲ್ಲೇ ಕೆಲಸ ಮಾಡೋದು. ನಾವಿರೋದು ಬಂದು ತನ್ನಿ ಸಮುದ್ರದಲ್ಲಿ. ಅಂದರೆ ಏನಾದರೂ ಗಲಾಟೆ ಆಗಿತ್ತಾ ಏನು ಅಂತ ನಿಮ್ಗೇನಾದರೂ ಅವರು ಸಾಯಕ್ಕೂ ಮುಂಚೆ ಮೆಸೇಜ್ ಏನಾದರೂ ಮಾಡಿದ್ರು? ವಾಯ್ಸ್ ರೆಕಾರ್ಡ್ ಕಳಿಸಿದ್ರು. ಏನಂತ ಕಳಿಸಿದ್ರು? ಅದೇ ನಾನು ಸಾವಂತ ಇಲ್ಲೇ ಇದ್ರೆ ಎಲ್ಲ ಸದೋಗ್ತೀನಿ, ನಾವು ನಮ್ಕೊ ಬಂದು ಫ್ರೆಂಡ್ಸ್ ಎಲ್ಲ ನನ್ನ ಕೈ ಬಿಟ್ಬಿಟ್ಟವ್ರೆ, ಮತ್ತೆ ಟೈರು ಪಲ್ಸರ್ ಗಾಡಿ ಟೈರ್ ಇದಾಗೈತೆ ಅಂತ ಅಷ್ಟೇ ಸರಿ. ಅಷ್ಟು ಮಾತ್ರ ನಿಮಗೆ ವಾಯ್ಸ್ ಮೆಸೇಜ್ ಮಾಡಿದ್ರಾ? ಅಷ್ಟೇ. ಅಂದರೆ ಫ್ರೆಂಡ್ಸ್ ಮಧ್ಯೆ ಅವ್ರ ಮಧ್ಯೆ ಗಲಾಟೆ ನಡೆದಿತ್ತಾ? ಏನು ಗೊತ್ತಿಲ್ಲ ಸರ್ ನನಗೆ. ಹಾಂ. ಘಟನಾ ಸ್ಥಳಕ್ಕೆ ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಸ್ನೇಹಿತರನ್ನು ವಿಚಾರಣೆ ನಡೆಸುತ್ತಿದ್ದು, ಮೃತ ಮಧುಕುಮಾರ್ನನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ರಾಗಿ, ಜೋಳ ಸೇರಿ ಇತರೆ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಕಬೇಕಾದ ಯೂರಿಯಾ ಸೂಕ್ತ ದಾಸ್ತಾನು ಇಲ್ಲದೆ ರೈತರು ಪರದಾಡುವಂತಾಗಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ರೈತರ ಒತ್ತಾಯವಾಗಿದೆ. ಗುಡಿಬಂಡೆ ತಾಲೂಕಿನಲ್ಲಿ ಈಗಾಗಲೇ ಉತ್ತಮ ಮಳೆಯಾಗುತ್ತಿದ್ದು ಬೆಳೆಗಳ ಬೆಳವಣಿಗೆಗೆ ಯೂರಿಯಾ ರಸಗೊಬ್ಬರ ಅಗತ್ಯವಾಗಿದ್ದು ಇದೀಗ ಅಭಾವದಿಂದ ಪರದಾಡುವಂತಾಗಿದೆ. ತಾಲೂಕಿನ 106 ಎಕರೆಯಲ್ಲಿ ರಾಗಿ, ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದು ಕೆಲವರು ಬೆಳೆಗಳಿಗೆ 1 ಬಾರಿ ರಸಗೊಬ್ಬರ ಹಾಕಿದ್ರೆ ಕೆಲವರು 1 ಬಾರಿಯೂ ರಸಗೊಬ್ಬರ ಹಾಕಿಲ್ಲ. ಹೀಗಿರುವಾಗ ರಸಗೊಬ್ಬರ ಸಿಗದೇ ಇರುವುದು ತುಂಬಾ ತೊಂದರೆ ಅನುಭವಿಸುತ್ತಾ 2 ಮೂಟೆ ಯೂರಿಯಾಗಾಗಿ ದಿನವಿಡೀ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇನ್ನು ತಾಲೂಕಿನಲ್ಲಿ 8 ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಗಳಿದ್ದು ಪ್ರತಿ ಪಂಚಾಯಿತಿಗೂ ಇದೆ. ಕೃಷಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಸಮಸ್ಯೆ ಆಗದೆ ಯೂರಿಯಾ ಪೂರೈಸಬೇಕಾದರೆ ಆಯಾ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಗಳಿಗೆ ಯೂರಿಯಾ ಪೂರೈಕೆ ಮಾಡಿ ಮಾರಾಟ ಮಾಡಿದರೆ ರೈತರಿಗೆ ತುಂಬಾ ಅನುಕೂಲವಾಗುತ್ತದೆ. ಈ ರೀತಿ ಇಲ್ಲದೆ ಇರುವುದರಿಂದ ಸುಮಾರು 30 ಕಿಲೋಮೀಟರ್ ದೂರದಿಂದ ಗುಡಿಬಂಡೆ ಪಟ್ಟಣಕ್ಕೆ ಬಂದು 1 ಮೂಟೆ ಯೂರಿಯಾಗಾಗಿ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಕೃಷಿ ಅಧಿಕಾರಿಗಳು ತಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಹಕಾರ ಸಂಘಗಳಲ್ಲೂ ಯೂರಿಯಾ ಮಾರಾಟ ಮಾಡುವಂತೆ ಮಾಡಬೇಕೆಂದು ತಾಲೂಕಿನ ರೈತರು ಒತ್ತಾಯಿಸಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೇನೆ, 7 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೇನೆ. 1-2 ಮೂಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಬೇಕಾಗಿರೋದು 8 ಮೂಟೆ ಬೇಕು. ಆದ್ರೆ ನಾನು ಬಂದಿರೋದು ಒಬ್ನೇ, 2 ಮೂಟೆ ಕೊಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ಅದೇನೋ ಜ್ಞಾನ ಯೂರಿಯಾ ಒಂದು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು ತಪ್ಪು, ಜ್ಞಾನ ಯೂರಿಯಾ ಬೇಡ, ಈಗ ಹೊಡಿಯಕ್ಕಾಗಲ್ಲ. ಅದು ಚಿಕ್ಕದಾಗಿದ್ರೆ ಮಾತ್ರ ಹೊಡಿಬಹುದು ಜ್ಞಾನ ಯೂರಿಯಾ. ಈಗ ದೊಡ್ಡದಾಗಿದೆ ಬೆಳೆಗಳು ಎಲ್ಲ ಹೊಡಿಯಕ್ಕಾಗಲ್ಲ. ಈಗ ತಗೊಂಡೋದ್ರೂ ನಾವು ಮನೆಗೆ ಇಟ್ಕೊಂಡು ಪೂಜೆ ಮಾಡ್ಬೇಕು. ಅದಕ್ಕೆ ಅಷ್ಟೇ, ಅದೊಂದು ಕ್ಯಾನ್ಸಲ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಕ್ಯಾನ್ಸಲ್ ಮಾಡಿ, ಯಾವ್ದಾದ್ರು ಒಂದು ಕೊಡಿ ಅಂತ ಕೇಳ್ತೀವಿ ನಾವು ಅಷ್ಟೇ. ಇನ್ನು ನಾನು ಜಾಸ್ತಿ ಆದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು ರಾಮಕೃಷ್ಣಪ್ಪನವ್ರಿಗೆ. ಯಾಕಂದ್ರೆ ಇಷ್ಟೊಂದು ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಕಷ್ಟಪಟ್ಟು ತಂದು ಆಗ್ತಾ ಇದ್ದಾರೆ. ಬಾಡಿಗೆ ಆದ್ರೂ 1500 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಟ್ಟು ಸಾಯಂಕಾಲ ಇವತ್ತು ತರಿಸಿ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀವಿ ನಾವು. ನಾವು ಕೇಶವ ರೆಡ್ಡಿ ಅಂತ, ಕೃಷಿ ಇಲಾಖೆ ಗುಡಿಬಂಡೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು. ಈಗ ಯೂರಿಯಾ ಒಂದು ರಸಗೊಬ್ಬರ ಎಲ್ಲ ಮಳಿಗೆಗಳಿಗೆ ದಾಸ್ತಿದೆ. ಈಗ ಮುಸ್ಗಿ ಮತ್ತು ರಾಗಿ ಎಲ್ಲನೂ ಮೇಲ್ಗೊಬ್ಬರ ಯೂರಿಯಾ ಬೇಕಾಗಿದೆ. ಆ ಒಂದಲ್ಲಿ ಈಗಾಗಲೇ ನಾವು 15 ದಿವಸಗಳಿಂದ ಒಂದು ನಮ್ಮ ತಾಲೂಕಿನಲ್ಲಿ 120 ಯೂರಿಯಾ ರಸಗೊಬ್ಬರವನ್ನು ಎಲ್ಲ ಅಂಗಡಿಗಳ ಮುಖಾಂತರ ವಿತರಣೆ ಮಾಡಿದ್ವಿ. ಈಗ ಪ್ರಸ್ತುತ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಮೊನ್ನೆ ಶನಿವಾರದ ಅಂದು
30 ಟನ್ನಷ್ಟು ರಸಗೊಬ್ಬರ ಬಂದಿತ್ತು. ಬೀಚಗನಹಳ್ಳಿ FPO ಸೋಮೇನಹಳ್ಳಿ ಚಿತ್ರಾವತಿ FPOಗೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಸೋಮೇನಹಳ್ಳಿಯಲ್ಲಿ ಬಂದಿತ್ತು, ಅಲ್ಲಿ ವಿತರಣೆ ಮಾಡಿಸಿದ್ವಿ. ಮತ್ತು ಈ ದಿನ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಅಂತೇಳಿ ಅಲ್ಲಿ 40 ಟನ್ ಬಂದಿದೆ. ಮತ್ತು TFSMS ಸೊಸೈಟಿಯಲ್ಲಿ 30 ಟನ್ನು, ಕಿಸಾನ್ ಇದರಲ್ಲಿ 10 ಟನ್ ಇದೆ. ಯಾವುದೇ ಕೊರತೆ ಇರೋದಿಲ್ಲ. ರೈತರು ಸಾಲಾಗಿ ಬಂದು ಈ ಒಂದು ರಸಗೊಬ್ಬರವನ್ನು ತಮ್ಮ ಆಧಾರ್ ಮುಖಾಂತರ POS ಯಂತ್ರದ ಮುಖಾಂತರ ಪಡಿಬೇಕು. ಮತ್ತು ಈ ಒಂದು ರಸಗೊಬ್ಬರ ಯೂರಿಯಾ ಜೊತೆಗೆ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಅಂತೇಳಿ ದ್ರವರೂಪದ ರಸಗೊಬ್ಬರಗಳು ದೊರಕ್ತಾ ಇದೆ. ಅವನ್ನ ಬಳಸಬೇಕಾಗುತ್ತೆ. ಅದನ್ನು ಬಳಸೋದ್ರಿಂದ ರೈತರಿಗೆ ರಸಗೊಬ್ಬರ ಪೋಲಾಗೋದನ್ನು ತಡಿಬೋದು. ಮತ್ತು ಅವು ಎಲೆಗಳ ಮುಖಾಂತರ ಪೋಷಕಾಂಶಗಳು ಹೀರ್ಕೊಳ್ಳೋದ್ರಿಂದ ಆ ಪೋಲು ಆಗೋದಕ್ಕೆ ತಡೆಯುತ್ತೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದನ್ನು ತಡೆಯುತ್ತೆ. ಮತ್ತು ಅದು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಇದು ಸರಬರಾಜು ಮಾಡೋದಕ್ಕೆ 1 ಲೀಟ್ರ್ ಅರ್ಧ ಲೀಟ್ರಷ್ಟು 1 ಎಕರೆಗೆ ಸಾಕಾಗುತ್ತೆ. ಇದು ಯೂರಿಯಾ ರಸಗೊಬ್ಬರ ಆದರೆ 50 kg ಬೇಕಾಗುತ್ತೆ. ಅದನ್ನು ಇದು ತಗೊಂಡೋಗೋದನ್ನು ಸುಲಭ ಆಗುತ್ತದೆ ಮತ್ತು ಪರಿಸರ ಸ್ನೇಹಿ ಆಗಿರುತ್ತದೆ. ನೀರಿನ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಇವಾಗ ಇದರಲ್ಲಾದರೆ ನೀರು ಕಟ್ಟಬೇಕಾಗುತ್ತೆ, ಅದು ಎಲೆಗಳ ಮುಖಾಂತರ ಹೀರ್ಕೊಳ್ಳೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹಂಗಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಗಳನ್ನು ರೈತರು ಬಳಸಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಇಲ್ಲ, MRP NV ವೆಂಕಟೇಶ್. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ನಾಗರಿಕರು ಲೋಕ್ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ತಿಳಿಸಿದರು. ಈ ದಿನ ನಾವು ಈ ಸಭೆಯಲ್ಲಿ ಸೇರಿರುವ ಉದ್ದೇಶ ಏನೆಂದರೆ 13ನೇ ತಾರೀಕು ಸೆಪ್ಟೆಂಬರ್ 2025ರಂದು ನ್ಯಾಷನಲ್ ಲೋಕ್ ಅದಾಲತ್ ದಿನ ಇರುವುದರಿಂದ ಆ ಸಂಬಂಧವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವಂತಹ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣಗಳು ಯಾವುದಾದ್ರೂ ಇದ್ದಲ್ಲಿ
ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ನಗರದ ನ್ಯಾಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ 13ರ ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮ ನಡೆಯಲಿದ್ದು, ಕೌಟುಂಬಿಕ ವ್ಯಾಜ್ಯ, ಸಿವಿಲ್ ಹಣಕಾಸಿನ ವಿಚಾರ, ಬ್ಯಾಂಕ್ನಲ್ಲಿ ಸಾಲ ಪಡೆದಿರುವ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದು. ನ್ಯಾಯಾಲಯದಲ್ಲಿ ರಾಜಿ ಮಾಡಿಕೊಂಡರೆ ಮಾನವ ಸಂಬಂಧ, ಮೌಲ್ಯಗಳು, ಶಾಂತಿ, ನೆಮ್ಮದಿಯ ವಾತಾವರಣ ಮೂಡಿ ಕಕ್ಷಿದಾರರ ಅಮೂಲ್ಯವಾದ ಸಮಯ ಮತ್ತು ಹಣ ಇದರಿಂದ ಉಳಿಯುತ್ತದೆ ಎಂದು ಹೇಳಿದ್ದಾರೆ. ವ್ಯಾಜ್ಯಗಳು ಸಾಕಷ್ಟು ವರ್ಷಗಳಿಂದ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಬಾಕಿ ಉಳಿದಿರುತ್ತವೆ. ಅಣ್ಣ ತಮ್ಮಂದ್ರ ನಡುವೆ, ಅಕ್ಕ ತಂಗಿಯರ ನಡುವೆ, ಅಥವಾ ಅಕ್ಕ ತನ್ನ ಸಹೋದರರ ವಿರುದ್ಧ ಭಾಗಾಂಶಕ್ಕಾಗಿ, ಅಥವಾ ಯಾರಾದರೂ ಕಕ್ಷಿದಾರರು ಮತ್ತೊಬ್ಬ ಕಕ್ಷಿದಾರರಿಗೆ ಹಣ ಕೊಡುವಂತಹ ವಿಚಾರದಲ್ಲಾಗಲಿ, ಅಥವಾ ಯಾರಾದರೂ ಕಕ್ಷಿದಾರರು ಮತ್ತೊಬ್ಬ ಕಕ್ಷಿದಾರರಿಗೆ ತನ್ನ ಸ್ಥಿರ ಸ್ವತ್ತನ್ನು ಮಾರಾಟ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಕೂಡ ಮಾಡಿಕೊಟ್ಟಿರುವಂಥ ಪ್ರಕರಣಗಳಾಗಲಿ ಸುಮಾರು ವರ್ಷಗಳಿಂದ ವಿಚಾರಣೆಯ ಹಂತದಲ್ಲೇ ಬಾಕಿ ಉಳಿದಿರುತ್ತವೆ. ಅಂತಹ ಪ್ರಕರಣಗಳೇನಾದರೂ ತಮ್ಮಲ್ಲಿ ಇದ್ದಲ್ಲಿ ಜನರು ಮುಂದೆ ಬಂದು ತಮ್ಮ ವಕೀಲರು ಸಹಕಾರದೊಂದಿಗೆ ನ್ಯಾಯಾಲಯದ ಗಮನಕ್ಕೆ ತಂದು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಲ್ಲಿ ಇಬ್ಬರೂ ಪಕ್ಷಗಾರರಿಗೂ ಅದರಿಂದ ನೆಮ್ಮದಿ ಮತ್ತು ಹಣದ ಉಳಿತಾಯ, ಸಮಯದ ಉಳಿತಾಯ ಆಗುತ್ತೆ. ಸೂಕ್ತವಾದಂಥ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಬೇಗ ಅವರು ಪಡ್ಕೊಂಡು ತಮ್ಮ ಒಂದು ವ್ಯಾಜ್ಯನ ನ್ಯಾಯಾಲಯದ ಮೂಲಕ ಸೂಕ್ತವಾದಂತಹ ಒಂದು ಡಿಗ್ರಿ ಪಡೆದು ಮುಕ್ತಾಯಗೊಳಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಈ ಶಿಡ್ಲಘಟ್ಟ ವ್ಯಾಪ್ತಿಯ ಎಲ್ಲ ಕಕ್ಷಿದಾರರಿಗೆ ಮತ್ತು ವಕೀಲರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಬರುವಂತಹ 13 ಸೆಪ್ಟೆಂಬರ್ 25ರಂದು ಲೋಕ ಅದಾಲತ್ ನ್ಯಾಯಾಲಯದ ಆವರಣದಲ್ಲಿರೋದ್ರಿಂದ ಬಾಕಿ ಇರುವಂತಹ ಅಥವಾ ಬಾಕಿ ವ್ಯಾಜ್ಯ ಪೂರ್ವ ಪ್ರಕರಣಗಳಾಗಿದ್ದರೂ ಕೂಡ ನ್ಯಾಯಾಲಯದ ಗಮನಕ್ಕೆ ತಂದು ದಯವಿಟ್ಟು ಅವ್ರನ್ನ ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಬೇಕಾಗಿ ವಿನಂತಿಸ್ತೇನೆ ಮತ್ತು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎಸ್ ರಂಜಿತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಭಾಗವಹಿಸಬೇಕು. ಅದೇ ರೀತಿಯಾಗಿ ಶಿಡ್ಲಘಟ್ಟ ನಗರ ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ವಿದ್ಯಾರ್ಥಿ, ಯುವ ಕ್ರೀಡಾಪಟುಗಳು ಅಥ್ಲೆಟಿಕ್ಸ್, ಆಟೋಟ ಹಾಗೂ ಹಲವು ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಗೆಲುವು ಸಾಧಿಸಿದವರು ಬಹುಮಾನ ಪಡೆದುಕೊಂಡರು. ಕ್ರೀಡಾಕೂಟ ಉದ್ಘಾಟನೆ ನೆರವೇರಿಸಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ದೇವೇಂದ್ರಪ್ಪ ಮಾತನಾಡಿ, ಈ ಬಾರಿ ನಮ್ಮ ಶಿಡ್ಲಘಟ್ಟದಲ್ಲಿ ಕ್ರೀಡಾಕೂಟ ಆಯೋಜನೆಯಾಗಿರುವುದು ಸಂತಸದ ಸಂಗತಿ. ಎಲ್ಲರೂ ಸಂಪೂರ್ಣವಾಗಿ ಕ್ರೀಡಾ ಸ್ಫೂರ್ತಿಯಿಂದ ತೊಡಗಿಸಿಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಎಂದು ಕ್ರೀಡಾಪಟುಗಳಿಗೆ ಕರೆ ನೀಡಿದರು. ಇಲ್ಲ ಅದೇ ಅಲ್ಲಿ ಇವೆಂಟ್ ಅಲ್ಲಿ ಭಾಗವಹಿಸಬೇಕು. ಅದೇ ರೀತಿಯಾಗಿ ಎಸೆತ ಮತ್ತು ಗುಂಡೆ ಎಸೆತ ಪ್ರಾರಂಭ. ಅದೇ ರೀತಿಯಾಗಿ ಎಲ್ಲಾ ಕ್ರೀಡಾಪಟುಗಳಿಗೂ ಕೂಡ 25-26ನೇ ಸಾಲಿನ ದಸರಾ ಕ್ರೀಡಾಕೂಟವನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಯೋಜಿಸಿದ್ದು, ಈ ಕ್ರೀಡಾಕೂಟವು ಸಂತೋಷದಿಂದ ನಾವೆಲ್ಲರೂ ಉದ್ಘಾಟನೆ ಮಾಡಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಂತ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕ್ರೀಡಾಪಟು ನಾರಾಯಣಸ್ವಾಮಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ರವಿ, ಹಿರಿಯ ಕ್ರೀಡಾಪಟು ಗಂಗಾಧರ್, ಶ್ರೀನಿವಾಸ್, ದೈಹಿಕ ಶಿಕ್ಷಕರು, ಕ್ರೀಡಾಪಟುಗಳು, ಪೋಷಕರು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ನಗರದಲ್ಲಿ ಅಡ್ಡಾದಿಡ್ಡಿ ವಾಹನಗಳ ನಿಲುಗಡೆ, ಸವಾರರ ವರ್ತನೆಗೆ ಬೇಸತ್ತ ಪೊಲೀಸರು, ಪಾದಾಚಾರಿಗಳಿಗೆ ತಪ್ಪದ ನಿತ್ಯ ಕಿರಿಕಿರಿ.
ಲೋಡುಗಟ್ಟಲೆ ಯೂರಿಯಾ ಸರಬರಾಜು, ರೈತರಿಗೆ ತಪ್ಪದ ಸರತಿ ಸಾಲಿನ ಸಮಸ್ಯೆ, ವೈಫಲ್ಯ ಮರೆಮಾಚುತ್ತಿದ್ದಾರಾ ಅಧಿಕಾರಿಗಳು? ಗಣೇಶ ವಿಸರ್ಜನೆಗೆ ಬಂದ ಯುವಕ ಮೆಸೇಜ್ ಕಳುಹಿಸಿ ಸಾವಿಗೆ ಶರಣು, ಅನುಮಾನಗಳನ್ನು ಹುಟ್ಟಿಸಿದ ಪ್ರಕರಣ. ಸಮಯಕ್ಕೆ ಸಿಗದ ಯೂರಿಯಾ, ತಪ್ಪದ ರೈತರ ಪರದಾಟ, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲು ವ್ಯಾಪಕ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.